ಗೈಸ್ ತುಂಬ ಬೇಜಾರಾಗ್ತಿದೆ ಗೈಸ್. ಇವತ್ತು ಕರ್ನಾಟಕದ ಆಂಡ್ರೂ ಟೇಟ್ನ ಸೆಕೆಂಡ್ ಕಾಪಿನ ರೋಸ್ಟ್ ಮಾಡೋಣ ಅಂತೆ. ಅಣ್ಣ ನಾನು ನಿನ್ಗೇನೇ ಮಾಡಿದೆ, ನಾನು ಒಂದೇ ಒಂದು ಕಮೆಂಟ್ ಹಾಕಿದ್ದು, ಅದಕ್ಕೆ ನನ್ನ ಬ್ಲಾಕೇ ಮಾಡಿಬಿಟ್ಟ. ನಾನು ಇವಾಗ ನಿನ್ನ ವೀಡಿಯೋಸ್ ಹೆಂಗೆ ನೋಡಲಿ, ಸ್ಕ್ರಿಪ್ಟ್ ಹೆಂಗೆ ಬರೀಲಿ, ನಿನ್ನನ್ನು ರೋಸ್ಟ್ ಹೆಂಗೆ ಮಾಡಲಿ? ನಿಮ್ಮಂಥವ್ರು ಇಂಥ ಡಿಂಗ್ರಿ ಬಿಲ್ಲಿ ಆಟಗಳು ಆಡ್ತೀರಾ ಅಂತಾನೆ ಇನ್ನೊಂದು ಅಕೌಂಟ್ ಇಟ್ಟಿದ್ದೀನಿ, ಅದ್ರಾಗೂ ನೀನು ಫಾಲೋ ಮಾಡ್ತಿದ್ದೀನಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಬಾರೋ ಅಪರೂಪದ ಮುಳ್ಳಂದಿ. ನನ್ನ ಚಾನಲ್ ಅಲ್ಲಿ ವಿಡಿಯೋ ಬಂದು ಆಲ್ಮೋಸ್ಟ್ 2 ತಿಂಗಳೇ ಆಗೋಯ್ತು. ವಿಡಿಯೋನೇ ಬಂದಿಲ್ಲ ಅಂದ್ರೆ ವ್ಯೂಸ್ ಬರುತ್ತಾ? ಅದು ಕೂಡ ಸತ್ತೋಗಿದೆ. ಸೇಮ್ ಪಕ್ಕದ ಮನೆ ಪ್ಲೇಯರ್ಗಳ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ತರ. ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನನಗಂತೂ 100% ಕಾನ್ಫಿಡೆನ್ಸ್ ಇದೆ ಈ ವಿಡಿಯೋಗೆ ವ್ಯೂಸ್ ಬರಲ್ಲ ಅಂತ. ನೀನ್ ನೋಡ್ರ, ಅಯ್ಯೋ ಪಾಪ. ಆದ್ರೂ ನಿಮ್ಮ ಮೇಲೆ ಒಂದು ನಂಬಿಕೆ ಇದೆ, ನೀವು ಈ ವಿಡಿಯೋನ ಕೈ ಬಿಡಲ್ಲ ಅಂತ. ಮತ್ತಿನ ತಡ ಬನ್ನಿ ಇವತ್ತಿನ ರೋಸ್ಟ್ ವಿಡಿಯೋನ ಶುರು ಹಚ್ಕೊಳ್ಳೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ವಿಡಿಯೋನ ಕಡೆವರೆಗೂ ನೋಡಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಣ್ಣ ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ವಿಡಿಯೋಗೆ ಬೇಕು ಡಿಸ್ಕ್ಲೇಮರು. ಶುರು ಹಚ್ಕೊಳ್ಳೋಣ. ಮುಖ್ಯ ವಿಷಯಕ್ಕೆ ಬರಲ್ಲ. ನಾವಿವತ್ತು ರೋಸ್ಟ್ ಮಾಡ್ತಾ ಇದೀವಿ ಅಂಬಾನಿನ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಸಾರಿ ನಾವಿವತ್ತು ರೋಸ್ಟ್ ಮಾಡ್ತಾ ಇದೀವಿ ಅಂಬಾನಿ ತರ ಪೋಸ್ಟ್ ಕೊಡೋ ಒಬ್ಬ ಚಪ್ರಿನ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ತಮ್ದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾವು ರೋಸ್ಟ್ ಮಾಡ್ತಿರೋ ಈ ಸಸ್ತಾ ಆಂಡ್ರೂ ಟೇಟ್ನ ಸೆಕೆಂಡ್ ಕಾಪಿ ಯಾರು ಅಂತ. ಈ ಹೆಸರನ್ನ ಎಲ್ಲೋ ಕೇಳ್ದಂಗಿಲ್ವಾ? ಇವನು ಅವನಲ್ಲ. ಅಣ್ಣನೇ ಹೇಳ್ಕೊಂಡಿರೋ ಪ್ರಕಾರ ಅಣ್ಣ ಒಬ್ಬ ಆಂಟ್ರಪ್ರೆನರ್ ಅಂತಂದ್ರೆ ಬಿಸ್ನೆಸ್ ಮ್ಯಾನ್ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಅಣ್ಣನ ಬಿಸ್ನೆಸ್ ಏನಪ್ಪಾ ಅಂತಂದ್ರೆ ನೋಡ್ತಿರೋ ಜನಗಳನ್ನ ಚೂತಿಯ ಮಾಡೋದು. ಅಣ್ಣನ ವಿಡಿಯೋ ಸ್ಟಾರ್ಟ್ ಆಗದೆ ಈ ಡೈಲಾಗ್ ಇಂದ. ಅಣ್ಣ ದೇವಸ್ಥಾನದಲ್ಲಿರ್ಲಿ, ರೋಡಲ್ಲಿರ್ಲಿ, ಬಸ್ ಸ್ಟಾಪ್ ಅಲ್ಲಿ ಇರ್ಲಿ, ಲಿಫ್ಟ್ ಅಲ್ಲಿ ಇರ್ಲಿ, ಈ ಮುಕ್ಳಿಯಪ್ಪ ಒಬ್ಬ ಮಾತ್ರ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಏನು ಅರುಣ್ ಯಾವಾಗ್ಲೂ ಬಂದ್ಬಿಡ್ತಲ್ಲ, ಮನೆ ಮಟ್ಟ ಐತಿಲ್ ನಿಂಗೆ. ಹಿಂಗೆ ಆದ್ರೆ ಅಣ್ಣ ಇನ್ನು ಸ್ವಲ್ಪ ದಿನ ಟಾಯ್ಲೆಟ್ಗೂ ಹೋಗ್ಬಿಡ್ತಾನೆ. ಅರುಣ್ ಬಾಯ್ ಏನ್ ಬಾಯ್ ಹೇಳಕ್ ಬಂದ್ಬಿಟ್ರಿ ಅಂತ. ನೋಡುಗರು, ನಮ್ಮ ದೇಶದಲ್ಲಿ 2 ತರ ಶ್ರೀಮಂತರಿರ್ತಾರೆ. ಮೊದಲನೇ ಕ್ಯಾಟಗರಿಯವರು, ಇವ್ರ ಹತ್ರ ದುಡ್ಡು, ಪವರು, ಪ್ರೈವೇಟ್ ಪ್ಲೇನು, ಲಿಟ್ರಲಿ ಎಲ್ಲ ಇದ್ರು ಕೂಡ ಮಾನವೀಯತೆಗೆ ಬೆಲೆ ಕೊಡ್ತಾ ತುಂಬಿದ್ ಕೂಡ ತುಳುಕಲ್ಲ ಅಂತ ಬದುಕ್ತಿರೋರು. ಇನ್ನ 2ನೇ ಕ್ಯಾಟಗರಿಯವರು, ಇರೋದ್ 3 ಕಾಸು, ಮನೆ ತುಂಬಾ ಹಾಸು ಅಂತ ಬಿಟ್ಟಿ ಬಿಲ್ಡಪ್ ಕೊಟ್ಕೊಂಡು ಶೋಗಳು ಕೂಡ ಚಪ್ರಿಗಳು. ಸರಿಯಾಗಿ ಹೇಳಿದ್ರಿ. ಅಣ್ಣ ಯಾವ ಕ್ಯಾಟಗರಿ ಅಂತ ಈ ವಿಡಿಯೋ ಮುಗಿಸೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಮೂಕಂಡ್ ಬಿಡ್ರೋ, ಅಣ್ಣಂಗೆ ದಾರಿ ಬಿಡ್ರೋ, ಇನ್ನೊಂದಷ್ಟು ಚೂತ್ಯ ಮಾಡ್ಲಿ. ಏನಣ್ಣ ಶೂ ಚೇಂಜ್ ಮಾಡಿದ್ರೆ ಕಾರ್ ಚೇಂಜ್ ಮಾಡ್ತೀಯಾ? ಯಾಕಂಗ್ ಮಾಡ್ತೀಯಣ್ಣ? ಅವಕಾತಂಗಿರ್ಲಿ, ಕಾರ್ ರೇಟ್ ಎಷ್ಟಣ್ಣ? रुको जरा सबर करो. ಅಣ್ಣ ನಂದು ಅಂತ ಹೇಳ್ಕೊತಿರೋ ಕಾರು ರಿಜಿಸ್ಟರ್ ಆಗಿರೋದು ಇವ್ರ ಹೆಸರಲ್ಲಿ ಅಂಡ್ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿ 2 ವರ್ಷ ಆಗೈತೆ. ಅವಕಾತ್ ಅಣ್ಣನ ಅವಕಾತ್ ಇನ್ನು ಏನೇನೈತೆ ಅಂತ ನೋಡೋಣ ಬರ್ರಿ. ಅಣ್ಣ ಅದು ಕೋಟಿ, ಅಂಗಡಿಲಿ ಸಿಗೋ ಬೋಟಿ ಅಲ್ಲ. ಅಣ್ಣ ನನ್ನ ಹತ್ರನೂ ಒಂದು ಬೋಟಿ ಐತೆ, 2 ಲಂಗೋಟಿ ಐತೆ ಅಂತ ತೋರಿಸ್ಕೊಳಕ್ಕೆ ವಾರಕ್ಕೊಂದು ಲಕ್ಸುರಿ ಕಾರು, 2 ಬಾಡಿಗೆ ಗಾರ್ಡ್ಸ್ ಹಾಕೊಂಡು ಆಂಡ್ರೂ ಟೇಟ್ ಸೆಕೆಂಡ್ ಕಾಪಿ ತರ ಬಿಟ್ಟಿ ಬಿಲ್ಡಪ್ ಹಾಕೊಂಡು ತಿರುಗ್ತಾವನೆ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಈ ಕಾರ್ಗಳ ಸತ್ಯ ಏನು ಅಂತ ಇವಾಗ ತೋರಿಸ್ತೀನಿ ನೋಡಿ. ರೆಡ್ ಆಡಿ, ರಿಜಿಸ್ಟರ್ಡ್ ಇನ್ ರಾಜಸ್ಥಾನ್, ಓನರ್ ನೇಮ್ ಮನಮೋಹನ್ ಸಿಂಗ್. ಅಣ್ಣ ನೆಕ್ಸ್ಟ್ ಟೈಮ್ ಕಾರ್ ಇಸ್ಕೊಂಡಾಗ 2 ಚಲನವ ಕಟ್ಬಿಡು ಅಂತ ಹೇಳು ಮನಮೋಹನ್ ಸಿಂಗ್. ಫಾರ್ಚುನರ್ ಮತ್ತೆ ತೋರಿಸ್ಬೇಕಾ? ವೈಟ್ ಆಡಿ, ರಮೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್, ರಿಜಿಸ್ಟರ್ಡ್ ಇನ್ ಎಲೆಕ್ಟ್ರಾನಿಕ್ ಸಿಟಿ. ಅಣ್ಣ ಯೂಸ್ ಮಾಡ್ತಿರೋದೇ ಟ್ರಾವೆಲ್ಸ್ ಗಾಡಿ,
ಅದ್ರಾಗ ಅಣ್ಣ ಹೊಡಿಯೋಂಥ ಡೈಲಾಗ್ ಏನು ಕೇಳ್ರಪ್ಪ. ಯಾರ್ದೋ ಕಾರು ಎಲ್ಲ ಮುಂದ್ ಜಾತ್ರೆ ಕೊಡದೆ ಇನ್ನೇನಪ್ಪ ಮಾಡ್ತೀಯಾ? ಇವಾಗ ನಿಮ್ಗೆಲ್ಲ ಒಂದು ಡೌಟ್ ಬಂದಿರುತ್ತೆ, ಹಂಗಾದ್ರೆ ಈ ಸೋ ಕಾರ್ಡ್ ಕುಬೇರಪ್ಪನ ಮೊಮ್ಮಗ ಈ ಬಿಟ್ಟಿ ಶಾಕಿಗಳು ಕೊಡ್ತಾ ಇರೋದಾದ್ರೂ ಯಾಕೆ ಅಂತ ತೋರಿಸ್ತೀನಿ ನೋಡಿ. यही नहीं अभी और सुनिए. ಅಲ್ಲ ಗುರು, ನೀನ್ ಈ ತರ ಬಿಟ್ಟಿ ಶಾಕಿಗಳು ಮಾಡ್ಕೊಂಡು ಜನಕ್ಕೆ ಏನ್ ಮೆಸೇಜ್ ಕೊಡಕ್ ಹೊರಟಿದ್ಯಾ? ಒಂದ್ ಕಡೆ ಅರ್ಜುನ್ ರೆಡ್ಡಿ ಮರಿ ಮೊಮ್ಮಗನ್ ಹುಡುಗಿರು ಲಸನ್ ಅಂತ ಓಬಿ ರೈನ್ ಕಾಲ ಡೈಲಾಗ್ ಹೊಡಿದ್ಯಾ, ಇನ್ನೊಂದ್ ಕಡೆ ಈ ಕ್ರೀಮ್ ನ ತಿಕ್ಕಚ್ಕೊಳ್ಳಿ ಬೆಳಗಾಗೋಯ್ತಿರೋ ಅಂತ 3rd ಗ್ರೇಡ್ ಬ್ಯೂಟಿ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಿದ್ಯಾ. ಅದು ಸಾಲದು ಅಂತ ಲೂಡೋ ಆಡ್ರಿ, ಕಾಸ್ ಮಾಡ್ರಿ ಅಂತ ಯೂತ್ ಗಳನ್ನ ಮಿಸ್ಲೀಡ್ ಮಾಡ್ತಿದ್ಯಾ. ಹೋಗ್ಲಪ್ಪ, ನೀನು ಕುಬೇರನ್ ಮರಿ ಮೊಮ್ಮಗನೆ, ಅಂಬಾರಿ ನೀನ್. ನನಗೆ ನಿನ್ ಬಗ್ಗೆ ಒಂದೆರಡು ಕ್ವಶನ್ ಇದೆ ಗುರು. ನೀನ್ ಯಾರು, ನಿನ್ ಬ್ಯಾಕ್ ಗ್ರೌಂಡ್ ಏನು, ನಿಂಗೆ ದುಡ್ಡೆಲ್ಲಿಂದ ಬರುತ್ತೆ? ನೀನೇ ಹೇಳ್ಕೊಂಡಿರೋ ಪ್ರಕಾರ ನಿಂಗೆ ಯಾವುದೋ ವಾಟರ್ ಬಿಸ್ನೆಸ್ಸು, ಆ ವಾಟ್ರು ಅಮೆಝಾನಲ್ಲೂ ಸಿಗಲ್ಲ, ಫ್ಲಿಪ್ಕಾರ್ಟಲ್ಲೂ ಸಿಗಲ್ಲ, ರಿಟೇಲಲ್ಲೂ ಸಿಗಲ್ಲ. ಅಷ್ಟೇ ಆಗಿರೋ ನಿಮ್ಮ ವೆಬ್ಸೈಟಲ್ಲೇ ಬೈ ಮಾಡೋಕೆ ಆಪ್ಷನ್ ಇಲ್ಲ. ಇನ್ನು ಅದು ಯಾವುದೋ ಮೋಟ್ರು, ಆ ಮೋಟ್ರ್ ವೆಬ್ಸೈಟು ವರ್ಕೇ ಆಯ್ತಾ ಇಲ್ಲ. ಇನ್ನು ನೀನು ತೋರಿಸೋ ಕಾರ್ಗಳು ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿಲ್ಲ. ನೀನು ಹಾಕೊಂಡಿರೋ ಬಂಗಾರ ಗೋಲ್ಡಾ ರೋಲ್ಡ್ ಗೋಲ್ಡಾ ಅದು ನಮಗೆ ಗೊತ್ತೇ ಇಲ್ಲ. ನೀನು ಯಾರು ಇವರೆಲ್ಲ? ಈ ವಿಡಿಯೋ ನೋಡ್ತಿರೋ ಜನಗಳಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೆಲ್ಲ ನಿಜ ಅಲ್ಲ. ಅದರಲ್ಲೂ ಇವಾಗಂತೂ ಫೇಕ್ ಇನ್ಫ್ಲೂಯೆನ್ಸರ್ಸ್, ಫೇಕ್ ಲೈಫ್ ಸ್ಟೈಲ್, ಫೇಕ್ ಸ್ಟೋರೀಸ್, ಫೇಕ್ ಗಿವ್ ಅವೇಸ್ ಎಲ್ಲ ಮಾಡ್ಕೊಂಡು ಬೆಟ್ಟಿಂಗು, ಗ್ಯಾಮ್ಲಿಂಗು ಅಂತ ಪ್ರಮೋಟ್ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಸೊ ನೀವು ಯಾರನ್ನ ಫಾಲೋ ಮಾಡ್ತೀರಾ, ಯಾರಿಂದ ಇನ್ಫ್ಲೂಯೆನ್ಸ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಅಥವಾ ಈ ಥರದ ಫೇಕ್ ಇನ್ಫ್ಲೂಯೆನ್ಸರ್ಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಚಿತ್ರದುರ್ಗದವ್ರು ಯಾರಾದರೂ ಇದ್ದರೆ ಅಣ್ಣನ ಚರಿತ್ರೆನ ಸ್ವಲ್ಪ ಗುಣಗಾನ ಮಾಡ್ರಪ್ಪ ಕಮೆಂಟ್ ಸೆಕ್ಷನಲ್ಲಿ. ಸೊ ಇಷ್ಟ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ और अभी तो रुको, क्लाइमैक्स अभी बाकी लेकिन एक सेकंड. ವಿದ್ಯಾನಗರದ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಅಪಾರ ಪ್ರಮಾಣದ ಒಡವೆಗಳು ನಾಪತ್ತೆಯಾಗಿವೆ. ಇನ್ನು ಬಾಲಾಜಿ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಅಂದಾಜು 35,30,30,000 ಮೌಲ್ಯದ 656 ಗ್ರಾಂ ತೂಕದ ಬಂಗಾರದ ಒಡವೆಗಳು ಕಳ್ಳತನ ನಡೆದಿದ್ದು ಅರುಣ್ ಕಟಾರೆ, ಅಕ್ಷಯ್ ಕಟರ್ ಹಾಗೂ ಕಿರಣ್ ಕಟರ್ ಎಂಬ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಮನೆ ಮಾಲೀಕರಾದ ಬಾಲಾಜಿ ಅವರ ಮಗ ಶ್ರವಣ್ ಆಗಾಗ್ಗೆ JCR ಬಡಾವಣೆಯ ಶಾಲೆ ಬಳಿ ಕ್ರಿಕೆಟ್ ಆಡಲು ಹೋಗುತ್ತಿದ್ದನು. ಆತನ ಸ್ನೇಹಿತರಾದ ಅರುಣ್ ಕಟಾರೆ, ಅಕ್ಷಯ್ ಕಟರ್ ಹಾಗೂ ಕಿರಣ್ ಕಟರ್ ಈ 3 ಶ್ರವಣ್ ಬಲವಂತವಾಗಿ ಡಾಬಾಗೆ ಕರೆದುಕೊಂಡು ಹೋಗಿ ಬಲವಂತವಾಗಿ ಸಿಗರೆಟ್ ಸೇರಿಸಿ ಬಿಯರ್ ಕುಡಿಸಿ ಫೋಟೋ ತೆಗೆದುಕೊಂಡಿದ್ದರು. ಇನ್ನು ಹೆದರಿಸುತ್ತಿದ್ದು ಮನೆಯಲ್ಲಿದ್ದ ಬಂಗಾರದ ಒಡವೆಗಳನ್ನು ತಂದು ಕೊಡುವಂತೆ ಎದುರಿಸಿದ್ದಾರೆ. ಇಲ್ಲವಾದಲ್ಲಿ ಸಿಗರೆಟ್ ಸೇದಿದ ಹಾಗೂ ಬಿಯರ್ ಕುಡಿದ ಫೋಟೋವನ್ನು ನಿಮ್ಮ ಮನೆಯವರಿಗೆ ತೋರಿಸುವುದಾಗಿ ಎದುರಿಸಿದ್ದಾರೆ. ಇದರಿಂದ ಹೆದರಿದ ಶ್ರವಣ್ ಮನೆಯ ಬೀರುವಿನಲ್ಲಿದ್ದ 35,30,30,000 ಮೌಲ್ಯದ ಬಂಗಾರದ ಒಡವೆಗಳನ್ನು ತನ್ನ ಸ್ನೇಹಿತರಿಗೆ ಕೊಟ್ಟಿದ್ದಾನೆ. ಇದರ ಅನ್ವಯ ಮನೆ ಮಾಲೀಕರಾದ ಬಾಲಾಜಿ ಅವರು ಚಿತ್ರದುರ್ಗದ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಾದ ಅರುಣ್ ಕಟಾರೆ, ಅಕ್ಷಯ್ ಕಟಾರೆ ಹಾಗೂ ಕಿರಣ್ ಕಟಾರೆ ಈ 3 ಬಂಧಿಸಿದ್ದಾರೆ. ಇನ್ನು ಬಂಧಿತರಾದ ಕದ್ದ ಮರನ ವಶಕ್ಕೆ ಪಡೆದ ಪೊಲೀಸರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.